ತುಂಬ ದಿನಗಳ ಹಿಂದೆ ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಪೋಸ್ಟ್ ಮಾಡಿದ್ದೆ. ಹ್ಯಾಂಡ್ ಎಂಬ್ರಾಯ್ಡ್ರಿ ಕಲಿಯೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆಯಾ, ಅದರ ರಿಲೇಟೆಡ್ ವಿಡಿಯೋಸ್ ಬೇಕಾ ಅಂತ. ಅದಕ್ಕೆ 133 ವೋಟ್ಸ್ ಬಂದಿದೆ. ಅದರಲ್ಲಿ 96% ಅಷ್ಟು ಜನ ಬೇಕು ಅಂತಲೇ ವೋಟ್ ಮಾಡಿದ್ದೀರಾ. ಸೊ ಇವತ್ತಿನ ವಿಡಿಯೋಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಕಲಿಯೋಕ್ಕೆ ಏನೇನು ಬೇಸಿಕ್ ಮೆಟೀರಿಯಲ್ಸ್ ಬೇಕು ಅಂತ ನೋಡೋಣ. ಜೊತೆಗೆ ಅದರ ಬಗ್ಗೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳ್ಳೋಣ. ಫಸ್ಟ್ ಮೆಟೀರಿಯಲ್ ಬಂದು ಎಂಬ್ರಾಯ್ಡ್ರಿ ಹೂಪ್ ಅಥವಾ ಲೂಪ್ ಅಥವಾ ಎಂಬ್ರಾಯ್ಡ್ರಿ ರಿಂಗ್ ಅವರ ಎಂಬ್ರಾಯ್ಡ್ರಿ ಫ್ರೇಮ್ ಅಂತ ಕೂಡ ಕರಿಬೋದು. ಇಲ್ಲಿ ನೀವು ನೋಡ್ತಾ ಇರೋದು ಮರದ್ದು. ಇದೇ ತರ ಪ್ಲಾಸ್ಟಿಕಲ್ಲೂ ಕೂಡ ಸಿಗುತ್ತೆ. ಪ್ಲಾಸ್ಟಿಕಲ್ಲಿ ಬಟ್ಟೆನ ಹಾಕಿದಾಗ ಅಷ್ಟು ನೀಟಾಗಿ ಟೈಟಾಗಿ ಕೂರಲ್ಲ, ಯಾಕಂದ್ರೆ ಪ್ಲಾಸ್ಟಿಕ್ ತುಂಬಾ ಸ್ಮೂತ್ ಇರುತ್ತಲ್ವಾ, ಜಾರ್ತಾ ಇರುತ್ತೆ. ಆದರೆ ಮರದ್ದಾದ್ರೆ ಬಟ್ಟೆ ನಾವು ಹಾಕಿದಾಗ ಫ್ರೇಮ್ಗೆ ತುಂಬಾ ಟೈಟಾಗಿ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಸೊ ಆದಷ್ಟು ಮರದನ್ನೇ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇದರಲ್ಲಿ ತುಂಬ ಸೈಜಸ್ಗಳು ಸಿಗುತ್ತೆ, ಅಂದರೆ ಪುಟ್ಟದಿಂದ ತುಂಬ ದೊಡ್ಡ ಸೈಜ್ ತನಕನೂ ಸಿಗುತ್ತೆ. ಇದರಲ್ಲಿ ಸೈಜಸ್ಗಳನ್ನ ಇಂಚಸ್ ಪ್ರಕಾರ ಮೆಷರ್ ಮಾಡ್ತಾರೆ. ಕಲಿಯೋಕ್ಕಾಗಿರೋದ್ರಿಂದ ತುಂಬ ಪುಟ್ಟ ಸೈಜು ಬೇಡ, ಹಾಗಂತ ದೊಡ್ಡ ಸೈಜು ಬೇಡ. ನಮಗೆ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಕಂಫರ್ಟಬಲ್ ಆಗಿರಬೇಕು. ಆ ಸೈಜ್ನ ನೋಡಿಕೊಂಡು ತಗೊಳ್ಳಿ. ಅಂಗಡಿಗೆ ಹೋಗ್ಬಿಟ್ಟು ಒಂದು 7 ಇಂಚಿಂದ 10 ಇಂಚ್ ಸೈಜ್ ತನಕ ಎಂಬ್ರಾಯ್ಡ್ರಿ ಫ್ರೇಮ್ಗಳನ್ನ ತೆಗೆಸಿ. ಅಲ್ಲಿ ತೆಗೆಸಿದಾಗ ನಿಮಗೆ ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಇಂಚಿನ ಸೈಜಿನ ಫ್ರೇಮು ಎಷ್ಟು ಅಗಲ ಬರುತ್ತೆ ಅಂತ. ಅದನ್ನು ನೋಡಿಕೊಂಡು ನಿಮಗೆ ಹಿಡ್ಕೊಳ್ಳೋಕ್ಕೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅದೇ ಸೈಜಿನ ಫ್ರೇಮ್ನ ತೊಗೊಬನ್ನಿ. ಇಲ್ಲಿ ಒಳಗಡೆ ರಿಂಗ್ ಇದೆಯಲ್ಲ, ಇದನ್ನು ಇನ್ನರ್ ಲೂಪ್ ಅಂತ ಕರೀತಾರೆ. ಅದೇ ರೀತಿ ಹೊರಗಡೆ ಇರೋದನ್ನು ಔಟರ್ ಲೂಪ್ ಅಂತ ಕರೀತಾರೆ. ಇದೆರಡನ್ನೂ ಈ ರೀತಿ ಹಾಕ್ಬಿಟ್ಟು ಸ್ಕ್ರೂನ ಟೈಟ್ ಮಾಡಿದಾಗ ಎಲ್ಲೂ ಕೂಡ ಒಂದು ಚೂರು ಗ್ಯಾಪ್ ಕಾಣಬಾರ್ದು. ಇಲ್ಲಿ ನೋಡ್ತಿದ್ದೀರಲ್ವಾ, ಇಷ್ಟೇ ನೀಟಾಗಿರಬೇಕು. ಗ್ಯಾಪ್ ಆಗಲಿ ಬೇರೆ ಡ್ಯಾಮೇಜಸ್ ಆಗಲಿ ಏನೂ ಇರಬಾರ್ದು. ಇದನ್ನು ನೋಡಿಕೊಂಡು ತಗೊಳ್ವಾಗ್ಲೇ ಚೆಕ್ ಮಾಡಿ ತಗೊಳ್ಳಿ. ಇದಿಷ್ಟು ಎಂಬ್ರಾಯ್ಡ್ರಿ ಹೂಪ್ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟ್ ಮೆಟೀರಿಯಲ್ ಬಂದು ದಾರ. ಇದನ್ನು ಎಂಬ್ರಾಯ್ಡ್ರಿ ಥ್ರೆಡ್ ಅಂತ ಕರೀತಾರೆ. ಇದು ಕಾಟನ್ ಥ್ರೆಡ್ ಆಗಿರುತ್ತೆ. ಇದರಲ್ಲಿ 6 ಎಳೆ ತನಕ ಇರುತ್ತೆ. ನಾವು ವರ್ಕ್ ಮಾಡುವಾಗ ನಮ್ಗೆ ಎಷ್ಟು ಎಳೆ ಬೇಕೋ ಅಷ್ಟು ಎಳೆನ ತಗೊಂಡು ವರ್ಕ್ ಮಾಡ್ಕೋಬೋದು. ಇನ್ನು ಇದ್ರ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ ಆ್ಯಂಕರ್ ಕಂಪ್ನಿ ದಾರಗಳು ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ನನಗೆ ಅದು ಸಿಗಲಿಲ್ಲ. ಸೊ ಅಂಗಡಿಲಿ ಯಾವುದು ಸಿಗುತ್ತೋ ಅದನ್ನೇ ತೊಗೊಬಂದಿದ್ದೀನಿ. ಪ್ರಾಕ್ಟೀಸ್ ಮಾಡೋಕ್ಕಾದರೆ ಯಾವುದಾದ್ರೂ ತೊಗೊಳ್ಳಿ. ಆದರೆ ಫ್ಯೂಚರಲ್ಲಿ ಡ್ರೆಸ್ಗೆ ಅಥವಾ ಬ್ಲೌಸ್ಗೆ ವರ್ಕ್ ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲೇಬೇಡಿ. ಏಕೆಂದರೆ ಕಷ್ಟಪಟ್ಟು ವರ್ಕ್ ಮಾಡಿರ್ತೀವಿ, ಅದನ್ನು ವಾಶ್ ಮಾಡಿದಾಗ ಕಲರ್ ಹೋಗೋದಾಗಲಿ ಅಥವಾ ಇನ್ನೇನೋ ಆಗೋದಾಗಲಿ ಆದರೆ ನಾವು ಕಷ್ಟಪಟ್ಟು ಹಾಕಿರೋ ಶ್ರಮ ಮತ್ತು ಟೈಮ್ ಎರಡೂ ಕೂಡ ವೇಸ್ಟ್ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡೋಕ್ಕೆ ಯಾವುದಾದ್ರೂ ತೊಗೊಳ್ಳಿ. ಆದರೆ ಬಟ್ಟೆಗೆ ಡೈರೆಕ್ಟಾಗಿ ವರ್ಕ್ ಮಾಡ್ತೀನಿ ಅಂದಾಗ ಆ್ಯಂಕರ್ ಕಂಪ್ನಿ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಮೆಟೀರಿಯಲ್ ಬಂದು ಕ್ಲಾತ್. ಮನೇಲಿ ವೈಟ್ ಬಟ್ಟೆ ಯಾವುದಿರುತ್ತೋ ಅದನ್ನೇ ತೊಗೊಳ್ಳಿ. ವೈಟ್ ಕಲರ್ ಬಟ್ಟೆನೇ ಯಾಕೆ ಅಂತಂದರೆ ನಾವು ಕಲರ್ ಥ್ರೆಡಲ್ಲಿ ವರ್ಕ್ ಮಾಡ್ತೀವಲ್ವಾ, ಸೊ ಬೇರೆ ಬೇರೆ ಕಲರ್ಸ್ ಆದರೆ ವೈಟ್ ಬಟ್ಟೆ ಮೇಲೆ ಹೈಲೈಟಾಗಿ ಕಾಣುತ್ತೆ. ಸೊ ವೈಟ್ ಕಲರ್ ಕಾಟನ್ ಬಟ್ಟೆನ ತೊಗೊಳ್ಳಿ. ಇಲ್ಲ ನಾನು ಹೊಸದನ್ನೇ ತೊಗೋತೀನಿ ಅಂತಂದರೆ ಅಂಗಡಿಯಿಂದ ಕಾಟನ್ ಬಟ್ಟೆ ಏನು ತರ್ತೀರಾ ಅದನ್ನು ನೀರಲ್ಲಿ ಒಂದ್ಸತಿ ವಾಶ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡಿ. ಬಟ್ಟೆ ಸುತ್ತ ದಾರ ಎಳೆಗಳೇನಾದ್ರು ಬಿಚ್ಕೊಂಡು ಬರ್ತಿದೆ ಅಂದರೆ ಮನೇಲಿ ಮೆಷಿನ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಬಟ್ಟೆ ಸುತ್ತ ಡಬಲ್ ಸ್ಟಿಚ್ ಮಾಡ್ಕೊಂಡು ಬನ್ನಿ. ಇಲ್ಲ ಅಂತಂದರೂ ಪರವಾಗಿಲ್ಲ, ಕೈಲೇ ಹೆಮ್ಮಿಂಗ್ ಮಾಡ್ಕೊಳ್ಳಿ. ನಿಮಗೆ ಹೆಮ್ಮಿಂಗ್ ಮಾಡೋಕ್ಕೆ ಬರಲ್ಲ ಅಂತಂದರೆ ನಾನು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋಲಿ 4 ಮೆಥಡಲ್ಲಿ ಯಾವ ರೀತಿ ಹೆಮ್ಮಿಂಗ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲೇ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ಮೆಟೀರಿಯಲ್ ಬಂದು ಸೂಜಿ. ಹೆಮ್ಮಿಂಗ್ ಸೂಜಿಲೇ ಮಾಡ್ಬೋದು. ಇದರಲ್ಲಿ ಇಷ್ಟೇ ಸೈಜ್ ಆಗಬೇಕು ಅಷ್ಟೇ ಸೈಜ್ ಆಗಬೇಕು ಅಂತ ಏನೂ ಇಲ್ಲ. ನಾವು ವರ್ಕ್ ಮಾಡೋಕ್ಕೆ ಎಷ್ಟೆಳೆ ದಾರ ತೊಗೊಂಡಿರ್ತೀವಿ ಅಷ್ಟು ಕೂಡ ಸೂಜಿಲಿ ಹೋಗಬೇಕು. ಅದನ್ನು ನೋಡಿಕೊಂಡು ತಗೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಕೈಗೆ ಯಾವುದು ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಆಗಿರುತ್ತೋ ಆ ನಂಬರ್ ಸೈಜ್ ಕೂಡ ತೊಗೋಬೋದು. ಇದಿಷ್ಟು ಕೂಡ ಎಂಬ್ರಾಯ್ಡ್ರಿಗೆ ಬೇಕಾಗಿರೋ ಬೇಸಿಕ್ ಮೆಟೀರಿಯಲ್ಸ್ ಆಗಿರುತ್ತೆ. ಇನ್ನು ಸಣ್ಣ ಪುಟ್ಟ ಮೆಟೀರಿಯಲ್ಸ್ ಅಂದರೆ ಸ್ಟಿಚ್ ಸ್ಟ್ರೇಟಾಗಿ ಬರಲಿ ಅನ್ನೋ ಕಾರಣಕ್ಕೆ ನಾವು ಸ್ಕೇಲ್ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಒಂದು ಲೈನ್ ಹಾಕ್ಬಿಟ್ಟು ಕೂಡ ಹಾಕ್ಬೋದು. ಮತ್ತು ಕತ್ರಿ. ನಾವು ಎಂಬ್ರಾಯ್ಡ್ರಿ ಮಾಡೋಕ್ಕಿಂತ ಮುಂಚೆ ಈ ಮರದ್ದು ಎಂಬ್ರಾಯ್ಡ್ರಿ ಹೂಪ್ ಇದೆ ಅಲ್ವಾ, ಇದಕ್ಕೆ ಇನ್ನರ್ ಲೂಪ್ ಮತ್ತು ಔಟರ್ ಲೂಪ್ ಈ ಎರಡಕ್ಕೂ ನೀಟಾಗಿ ಒಂದು ಬಟ್ಟೆನ ಸುತ್ಕೋಬೇಕು. ಏನಕ್ಕೆ ಅಂತಲೂ ನಾನು ಹೇಳ್ತೀನಿ. ಈ ಹೂಪ್ ಎಡ್ಜಸ್ ಏನಿದೆ ಅಲ್ವಾ, ಇದು ಸ್ವಲ್ಪ ಮರದ್ದಾಗಿರೋದ್ರಿಂದ ಶಾರ್ಪ್ ಇರುತ್ತೆ. ಈ ಎರಡು ಹೂಪ್ಗಳ ಮಧ್ಯಕ್ಕೆ ನಾವು ಬಟ್ಟೆನ ಹಾಕ್ಬಿಟ್ಟು ಹಿಂಗೆ ಎಳೆದು ಟೈಟ್ ಮಾಡಬೇಕಾಗತ್ತೆ. ಆ ರೀತಿ ಟೈಟ್ ಮಾಡೋ ಟೈಮಲ್ಲಿ ಕಾಟನ್ ಬಟ್ಟೆ ಆದರೆ ಏನೂ ಆಗಲ್ಲ. ಅಕಸ್ಮಾತ್ ನಾವೇನಾದ್ರು ಸಿಲ್ಕ್ ಬಟ್ಟೆನ ಯೂಸ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಮಾಡ್ತಿದ್ದೀವಿ ಅಂದಾಗ ನಾವು ಈ ಹೂಪ್ಗೆ ಹಾಕ್ಬಿಟ್ಟು ಬಟ್ಟೆನ ಎಳೆಯೋ ಟೈಮಲ್ಲಿ ಏನಾಗುತ್ತೆ, ಬಟ್ಟೆ ಪಸ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಹೂಪ್ಗಳ ಎಡ್ಜಸ್ ಏನಿದೆ ಇದ್ರ ಶಾರ್ಪ್ನೆಸ್ನ ಕಮ್ಮಿ ಮಾಡೋಕ್ಕೋಸ್ಕರ, ಬಟ್ಟೆನ ಪ್ರೊಟೆಕ್ಷನ್ ಮಾಡೋಕ್ಕೋಸ್ಕರ ನಾವು ಈ ಹೂಪ್ಗಳಿಗೆ ಬಟ್ಟೆನ ಸುತ್ಕೊಳ್ಳೋದು. ಇದಕ್ಕೆ ಹೇಗೆ ಬಟ್ಟೆನ ಸುತ್ಕೋಬೇಕು ಅಂತಲೂ ನಾನು ತೋರಿಸ್ಕೊಡ್ತೀನಿ. ತೆಳುವಾಗಿರೋ ಒಂದು ಕಾಟನ್ ಪಂಚೆನ ತೊಗೊಳ್ಳಿ. ಒಂದಿಷ್ಟು ಅಗಲಕ್ಕೆ
ಸ್ಟಾರ್ಟಿಂಗಲ್ಲಿ ಮಾತ್ರ ಒಂಚೂರು ಕಟ್ ಮಾಡಿಕೊಂಡು ಅದನ್ನು ಕೈಯಲ್ಲೇ ಹರ್ಕೊಳ್ಳಿ. ಕೈಯಲ್ಲಿ ಹರ್ಕೊಳ್ಳೋದ್ರಿಂದ ಈ ದಾರದ ಎಳೆಗಳೇನಿದೆ ಇದು ಬಿಚ್ಕೊಂಡು ಬರಲ್ಲ. ಕತ್ರಿಯಲ್ಲಿ ಕಟ್ ಮಾಡಿಕೊಂಡ್ರೆ ಪದೇ ಪದೇ ಅದು ಬಿಚ್ಕೊಂಡು ಬರ್ತಾ ಇರುತ್ತೆ. ಸೊ ಆದಷ್ಟು ಕೈಯಲ್ಲೇ ಹರ್ಕೊಂಡು ಈ ರೀತಿ ರೆಡಿ ಮಾಡ್ಕೊಳ್ಳಿ. ಸೈಡಲ್ಲಿ ಮಡ್ಚ್ಕೊಂಡಿದ್ರೆ ಅದನ್ನೆಲ್ಲನೂ ನೀಟಾಗಿ ಅಗಲಿಸ್ಕೊಂಡು ಎಕ್ಸ್ಟ್ರಾ ದಾರಗಳಿದ್ದರೆ ಅದನ್ನೆಲ್ಲನೂ ಕಟ್ ಮಾಡ್ಕೊಂಡು ತೆಕ್ಕೊಂಡು ಈ ರೀತಿ ನೀಟಾಗಿ ರೋಲ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಪೂರ್ತಿ ಎಲ್ಲನೂ ರೋಲ್ ಮಾಡ್ಕೊಂಡಾಯಿತು. ಈಗ ಹೇಗೆ ಸುತ್ತೋದು ಅಂತ ನೋಡೋಣ. ಈ ರೀತಿ ಸ್ವಲ್ಪ ಬಟ್ಟೆನ ಕ್ರಾಸಾಗಿ ಇಟ್ಕೊಂಡು ಈ ಹೂಪ್ಗೆ ರೋಲ್ ಮಾಡ್ತಾ ಬರೋದು ಅಷ್ಟೇ. ನೋಡಿ ಈ ರೀತಿ ನೀಟಾಗಿ ಸೇರಿಸ್ಕೊಂಡು ಟೈಟಾಗಿಯೇ ರೋಲ್ ಮಾಡ್ಕೊಳ್ಳಿ. ಇಲ್ಲಿ ಒಳಗಡೆ ಬಟ್ಟೆ ಫೋಲ್ಡ್ ಆಗಬಾರ್ದು, ಆ ರೀತಿ ನೋಡಿಕೊಂಡು ನೀಟಾಗಿ ಫೋಲ್ಡ್ ಮಾಡ್ತಾ ಬನ್ನಿ. ಇಲ್ಲೇನಾದ್ರು ಬಟ್ಟೆ ಸೈಡಲ್ಲಿ ಮಡ್ಚ್ಕೊಂಡಿತ್ತು ಅಂದರೆ ಅದನ್ನು ಅಲ್ಲಲ್ಲೇ ಸರಿ ಮಾಡ್ಕೊತ ರೋಲ್ ಮಾಡಬೇಕು. ನೋಡಿ ಈ ರೀತಿ ಒಂದ್ರ ಮೇಲೆ ಒಂದು ಸುತ್ತಿ ದಪ್ಪ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ತೆಳುವಾಗಿ ಒಂದೇ ಸಮ ಇರಬೇಕು. ಆ ರೀತಿ ನೋಡಿಕೊಂಡು ಸುತ್ತಾ ಬನ್ನಿ. ಎಲ್ಲೂ ಕೂಡ ಸುಕ್ಕಿರಬಾರ್ದು. ಅದನ್ನು ನೀಟಾಗಿ ಮೇಂಟೈನ್ ಮಾಡ್ಕೊತ ಸುತ್ತಬೇಕು. ಎಂಡಿಂಗಿಗೆ ಬಂದಮೇಲೆ ಸ್ಟಾರ್ಟಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅದ್ರ ಮೇಲೆ ಒಂದು ಸುತ್ತು ಬಂದು ಇಲ್ಲಿಗೆ ನಾವು ಕೈ ಹೊಲಿಗೆ ಹಾಕೊಬೇಕು. ಎಕ್ಸ್ಟ್ರಾ ಏನು ಬಟ್ಟೆ ಮಿಕ್ಕಿದೆ ಅದನ್ನು ಈ ರೀತಿ ರೋಲ್ ಮಾಡಿಕೊಂಡು, ಇದು ಇನ್ನರ್ ಲೂಪ್ ಆಗಿರೋದ್ರಿಂದ ನಾವೇನು ಕೈ ಹೊಲಿಗೆ ಹಾಕ್ತೀವಿ ಅದು ಒಳಗಡೆಗಾದಂಗೆ ಬರಬೇಕು ರಿಂಗ್ಗೆ. ಆ ರೀತಿ ನೋಡಿಕೊಂಡು ಕೈ ಹೊಲಿಗೆ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಈ ರೀತಿ ಒಂದೆರಡು ಗಂಟುಗಳನ್ನ ಹಾಕ್ಕೊಂಡು ದಾರನ ಕಟ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಬರುತ್ತೆ. ಔಟರ್ ಲೂಪ್ಗೂ ಇದೇ ರೀತಿ ನಾವು ಬಟ್ಟೆನ ಸುತ್ಕೊಬೇಕು. ಔಟರ್ ಲೂಪ್ಗೆ ಸುತ್ತುವಾಗ ಈ ಕಡೆ ಇದು ಸ್ಕ್ರೂ ಬಂದಿರುತ್ತೆ ಅಲ್ವಾ ಟೈಟ್ ಲೂಸ್ ಮಾಡ್ಕೊಳ್ಳೋಕ್ಕೆ, ಹಾಗಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಿ. ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಆವಾಗಲೇ ಹೇಗೆ ಸ್ಟಾರ್ಟ್ ಮಾಡ್ಕೊಂಡ್ವೋ ಇನ್ನರ್ ಲೂಪ್ಗೆ ಸುತ್ತುವಾಗ ಈಗಲೂ ಅದೇ ರೀತಿ ಸ್ಟಾರ್ಟ್ ಮಾಡ್ಕೊಬೇಕು. ನೋಡಿ ಈ ರೀತಿ ಕೆಳಗಿಂದ ಬಂದು ಸುತ್ತಕ್ಕೆ ಸ್ಟಾರ್ಟ್ ಮಾಡಿ. ಈ ರೀತಿ ಸ್ಟಾರ್ಟ್ ಮಾಡಬೇಕು. ಪೂರ್ತಿ ಇದೇ ರೀತಿ ಸುತ್ಕೊಂಡು ಬಂದಿದ್ದೀನಿ. ಕೊನೆಯಲ್ಲಿ ಇಲ್ಲೂ ಅಷ್ಟೇ ನೀಟಾಗಿ ಎಂಡ್ ಮಾಡಿಕೊಂಡು ಈ ಸ್ಕ್ರೂ ಕೆಳಗಿಂದ ಬಂದು ನೀಟಾಗಿ ಎಂಡ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿಕೊಂಡು ಕೈ ಹೊಲಿಗೆ ಹಾಕೊಬೇಕು. ಇದು ಔಟರ್ ಲೂಪ್ ಆಗಿರೋದ್ರಿಂದ ನಾವು ಕೈ ಹೊಲಿಗೆ ಏನು ಹಾಕ್ತೀವಿ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಅದು ಹೊರಗಡೆ ಆಗೋದ್ ರೀತಿ ಬರಬೇಕು. ಅಂದರೆ ಈ ರೀತಿ ತಿರುಗಿಸ್ಕೊಂಡು ಔಟ್ ಸೈಡ್ಗೆ ಕೈ ಹೊಲಿಗೆ ಹಾಕ್ಕೊಳ್ಳಿ. ಅಂದರೆ ಈಚೆ ಬರಬೇಕು. ಔಟರ್ ಲೂಪ್ಗೆ ಕೈ ಹೊಲಿಗೆ ಹೊರಗಡೆ ಬರಬೇಕು. ಅದೇ ರೀತಿ ಇನ್ನರ್ ಲೂಪ್ಗೆ ಕೈ ಹೊಲಿಗೆ ಒಳಗಡೆ ಬರಬೇಕು. ಈ ಪಾಯಿಂಟ್ನ ನೆನ್ಪಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಬಟ್ಟೆನ ಸುತ್ತಕೊಂಡು ಎರಡು ಲೂಪ್ಗಳನ್ನ ಈ ರೀತಿ ಹಾಕ್ಕೊಂಡು ಟೈಟ್ ಮಾಡಿದ್ದೀನಿ ನೋಡಿ ಸ್ಕ್ರೂನ. ಎಲ್ಲೂ ಕೂಡ ಈಗಲೂ ಒಂದು ಚೂರು ಗ್ಯಾಪ್ ಬಂದಿಲ್ಲ. ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಫೈನಲ್ ಫಿನಿಶಿಂಗ್ ನೀಟಾಗಿ ಬರಬೇಕು. ಗ್ಯಾಪ್ ಬಂದಿದೆ ಅಂತಂದರೆ ನೀವು ಬಟ್ಟೆನ ಸ್ವಲ್ಪ ಆ ಜಾಗದಲ್ಲಿ ಹೆಚ್ಚು ಕಡಿಮೆ ಮಾಡಿರ್ತೀರ ಸುತ್ತೋದ್ರಲ್ಲಿ ಅಂತ ಅರ್ಥ. ನೋಡಿದ್ರಲ್ವಾ, ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ವಿಡಿಯೋಯಿಂದ ನಾವು ಎಂಬ್ರಾಯ್ಡ್ರಿದು ಬೇಸಿಕ್ ಸ್ಟಿಚಸ್ ಏನಿದೆ ಅದನ್ನು ನೋಡೋಣ, ಅದನ್ನು ಕಲ್ತ್ಕೊತಾ ಹೋಗೋಣ.
ಯಾರ್ಯಾರಿಗೆ ನಿಮ್ಮ ಥರ ಹ್ಯಾಂಡ್ ಎಂಬ್ರಾಯ್ಡ್ರಿ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.